ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಸುಮ್ಮನೆ ಉದ್ದೇಶ ಆಗ್ತದೆ. ಮತ್ತೆ ನೀವು ಡೆಪಾಸಿಟ್ ಇಟ್ರೆ ರಿಸರ್ವ್ ಬ್ಯಾಂಕಿಗೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗುದಿಲ್ಲ. ಅದು 12 ವರ್ಷದ ನಂತರ ಟ್ರಾನ್ಸ್ಫರ್ ಆಗುದು. ಅದು ಬ್ಯಾಂಕಿನಲ್ಲಿ ಡಾರ್ಮೆಂಟ್ ಅಕೌಂಟ್ ನಲ್ಲಿ ಇರುತ್ತೆ. ನೀವು ಯಾವಾಗ ಹೋದ್ರು ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ಅದನ್ನು ನಿಮ್ಗೆ ಕ್ಯಾಶು ಮಾಡಬಹುದು ಮತ್ತು ಅದನ್ನು ರಿನ್ಯೂ ಮಾಡಬಹುದು. ಅದೇ ರೀತಿ ಬಿಕಾಸ್ ಕೆಲವು ಮಾಹಿತಿಗಳ ಕೊರತೆ ಇರುವುದರಿಂದ ಕಸ್ಟಮರ್ಸ್ಗೆ ಮತ್ತು ಕೆಲವರು ಈ ರೀತಿಯ ಅಪಪ್ರಚಾರ ಮಾಡುವುದರಿಂದ ಕೆಲವರಲ್ಲಿ ಭಯ ಹುಟ್ಕೊಳ್ತದೆ. ಇಲ್ಲಿ ನಮ್ಮ ಮೇನ್ ಉದ್ದೇಶ ಜನರಲ್ಲಿ ಭಯ ಹುಟ್ಟಿಸಿಕೊಳ್ಳುವುದಲ್ಲ, ಜನರು ಯಾವ ರೀತಿಯ ಜಾಗೃತಿ ವಹಿಸಬೇಕು. ಪ್ರತಿ ಸಲ ಅವರು ಬ್ಯಾಂಕಿಗೆ ಹೋಗಿ, ಈಗ ನೋಡಿ 5 ವರ್ಷಕ್ಕೆ ಡೆಪಾಸಿಟ್ ರಿಸಿಟ್ ಇದ್ರೆ 5 ವರ್ಷ ಆದ ಕೂಡಲೇ ಹೋಗ್ಬೇಕು. ಒಂದ್ ವೇಳೆ ಅವರು ಮೇನ್ ಆಗಿದ್ರೆ 6ನೇ ವರ್ಷ 7ನೇ ವರ್ಷ ಅಥವಾ ಇಮ್ಮಿಡಿಯೇಟ್ ಆಗಿ RBI ಹೋಗುದಿಲ್ಲ. ಅದು ತಪ್ಪು ಮಾಹಿತಿ, ನಾನು ಅದನ್ನು ಒಪ್ತಾ ಇಲ್ಲ. ಜವಾಬ್ದಾರಿಯಿಂದ ನಿಮ್ಮ ದುಡ್ಡು ನಮ್ಮ ಹತ್ರ ಇದೆ, ನಿಮ್ಮ ಡಿಪಾಸಿಟ್ ಇದೆ. ಈಗ ನೋಡಿ, ಒಂದು ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದ್ರೆ ನನಗೆ 4 ಸಲ ಬರುತ್ತೆ. ಪ್ರಶ್ನೆ ಬಂತು ಅಷ್ಟೇನೆ, ಎಲ್ಲರೂ ಹಂಗೆ ಅಂತ ನಾವು ಮಾತಾಡ್ತಾ ಇಲ್ಲ ಶೆಟ್ಟಿ ಸರ್. ಈಗ ಸುಮಾರು ಬ್ಯಾಂಕ್ಗಳಲ್ಲಿ ನಂಗೆ ಆಗಿದೆ, ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ದುಡ್ಡನ್ನ. ಎಷ್ಟು ಜನ ಪಾಪ ದುಡ್ಡು ಸಿಗದೆ ಒದ್ದಾಡಿರುವಂತ ಉದಾಹರಣೆಗಳಿದೆ. ಯಾರೋ ಒಬ್ರು ಹಂಗೆ ಇರ್ತಾರಲ್ವಾ, ಯಾಕೆ ಅಂತ ಮಾನಿಟರ್ ಮಾಡ್ಬೇಕಾದ ಜವಾಬ್ದಾರಿ ಇಲ್ಲ ಅಂತ ಹೇಳಲ್ಲ. ಮತ್ತೆ ನೋಡಿ, ನಿಮ್ಮ ರಿನ್ಯೂವಲ್ ಆಟೋಮೆಟಿಕ್ ರಿನ್ಯೂವಲ್ ಅಂತ ಅವ್ರು ಹೇಳಿದ್ರು. ಆಟೋಮೆಟಿಕ್ ರಿನ್ಯೂವಲ್ ಕೊಟ್ಟಿದ್ರೆ ಅಥವಾ ಕೊಡದೇ ಇದ್ರು ಸಹ ಈಗ ಅವರಿಗೆ ಪುನಃ ನಮ್ಗೆ ಬ್ಯಾಕ್ ಡೇಟೆಡ್ ರಿನ್ಯೂವಲ್ ಮಾಡಿ ಇಂಟ್ರೆಸ್ಟ್ ತಗೋಬಹುದು. ಎಲ್ಲ ಪ್ರೊವಿಷನ್ಸ್ ಇದೆ. RBI ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ರೆಗ್ಯುಲೇಟರಿ ಅಥಾರಿಟಿ. ಕಸ್ಟಮರ್ ರಕ್ಷಣೆ ಮಾಡುವುದರಲ್ಲಿ RBI ಎಂದೂ ಹಿಂದೆ ಬಿದ್ದಿಲ್ಲ. ಆದ್ರೆ ನಾವು ನಿವೃತ್ತ ಅಧಿಕಾರಿಗಳಾಗ್ಲಿ, ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳಾಗ್ಲಿ ಅಥವಾ ಜನರ ಹಿತರಕ್ಷಣೆ ಕಾಪಾಡುವವರಾಗ್ಲಿ, ಜನರು ಯಾವ ರೀತಿಯಾಗಿ ಜಾಗೃತರಾಗಿರ್ಬೇಕು, ಈ 1-2 ಜನಗಳ ಮೋಸದಿಂದ ಯಾವ ರೀತಿಯಲ್ಲಿ ತಪ್ಪಿಸ್ಕೋಬೇಕು, ನಮ್ಮ ಹಣವನ್ನು ನಮ್ಮ ಬಂಗಾರವನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿಸ್ಕೊಳ್ಬೇಕು, ಈ ರೀತಿಯ ಜನಜಾಗೃತಿ ಆಗ್ಬೇಕೇ ವಿನಃ ಜನರಲ್ಲಿ ಭಯ ಹುಟ್ಟಿಸಬಾರದು. ಓಕೆ ಶೆಟ್ಟಿ ಸರ್, ವಾಪಸ್ ಬರ್ತೀನಿ. ನಮ್ಮ ಪ್ರಶ್ನೆಯಿಂದ ಏನಾದರೂ ಹರ್ಟ್ ಆಗಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಒಂದು ಈ ರೀತಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಪ್ರಶ್ನೆ ಬಂತು ಅಷ್ಟೇ. ಕೆಲ ಸಿಬ್ಬಂದಿಗಳು ಆ ರೀತಿ ಮಾಡ್ತಾ ಇರೋದಕ್ಕೆ ನಾನು ಪ್ರಶ್ನೆ ಮಾಡಿದೆ ಅಷ್ಟೇ. ಹಂಗಂತ ಎಲ್ಲಾ ಬ್ಯಾಂಕುಗಳು ಅನ್ಸೇಫ್ ಅನ್ನೋದಂತೂ ಖಂಡಿತ ಅಲ್ಲ. ಯಾಕಂದ್ರೆ ಕೊನೆಗೆ ನಮ್ಮ ಆಪತ್ಕಾಲಕ್ಕಿರೋದೇ ಬ್ಯಾಂಕುಗಳು. ಏನೇ ಸೇಫ್ಟಿ ವಿಚಾರಗಳು ಬಂದರೂ ಕೂಡ ಒನ್ಸ್ ಅಗೇನ್ ಬ್ಯಾಂಕುಗಳೇ ನಮ್ಮ ಕಣ್ಮುಂದೆ ನಿಲ್ಲುತ್ತೆ. ಒಂದು ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಬ್ಯಾಂಕ್ ನಲ್ಲಿ ಬಂಗಾರ ಇಟ್ಟವರಿಗಾಗಲಿ ಡೆಪಾಸಿಟ್ ಇಟ್ಟವರಾಗಲಿ ಯಾವುದೇ ರೀತಿಯ ಲಾಸ್ ಆಗಿಲ್ಲ. ನೀವು ಅಂತ ಲಾಸ್ ಆಗಿದ್ದ ಕಸ್ಟಮರ್ ಅನ್ನು ತರಿಸಿ ಅವರನ್ನು ಎಂಟ್ರಿ ಮಾಡಿ. ಡಿಲೇ ಆಗಿರ್ಬಹುದು, ಈಗ ಡಿಲೇ ಆಗಿರ್ಲಿಲ್ಲ. ನೋಡಿ, ಬ್ಯಾಂಕಿಂಗ್ ಆಂಬಡ್ಸ್ಮನ್ ಇದ್ದಾರೆ, ಮತ್ತೆ RBI ಇದ್ದಾರೆ, ಫಿನಾನ್ಸ್ ಮಿನಿಸ್ಟರ್. ನಿಮ್ಮದ್ದು ಯಾವುದೇ 1 ಪೈಸಾ 10 ಪೈಸಾ ಲಾಸ್ ಆಗಿದ್ರು ನಿಮ್ಗೆ ಈ ರೀತಿಯ ಮೇಲಧಿಕಾರಿಗಳಲ್ಲಿ ದೂರು ಕೊಟ್ಟು ನನ್ನ ಹಣ ನನ್ನ ಬಂಗಾರ ರಕ್ಷಣೆ ಆಗಿಲ್ಲ ಅಂತ ಕೊಟ್ರೆ ನಿಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಅದು ಪ್ರೈವೇಟ್ ಬ್ಯಾಂಕ್ ಆಗಿರ್ಲಿ. ಬಟ್ ಮಾಮೂಲಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಶೆಟ್ಟಿ ಸರ್, ಇದನ್ನ ನಾನು ಒಪ್ಪಲ್ಲ. ನೀವು ಹೇಳ್ತಾ ಇದ್ರಿ ಅಟ್ ಎನಿ ಕಂಡೀಷನ್ ಅವ್ರಿಗೆ ತಲುಪುತ್ತೆ, ಯಾವುದೇ ರೀತಿಯ ಮೋಸ ಆಗಲ್ಲ, ಅದು ಖಾಸಗಿ ಆಗ್ಲಿ ಸರ್ಕಾರಿ ಆಗ್ಲಿ ಅಂತ. ಹಂಗಂದ್ರೆ ಬಸವನಗುಡಿಯಲ್ಲಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಅತಿ ದೊಡ್ಡ ಮೋಸ ಅಥವಾ ವಂಚನೆಯ ಪ್ರಕರಣ ತಮ್ಮ ಗಮನಕ್ಕಿದೆ ಅಂತ ಹೇಳ್ತೀನಿ ಸರ್. ಈ ಕ್ಷಣಕ್ಕೂ ಕೂಡ ಪಾಪ ರಿಟೈರ್ಡ್ ಆಗಿ ತಮ್ಮ ಹಾಸ್ಪಿಟಲ್ ತೋರ್ಸಕ್ ದುಡ್ಡು ಸಿಗ್ತಾ ಇಲ್ಲ, ದುಡ್ಡಿಗಾಗಿ ಅಲ್ದಾಡ್ತಿದ್ದಾರೆ, ಪ್ರಭಾವಿಗಳು ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಇದೆ. ಈ ಕ್ಷಣಕ್ಕೂ ₹1 ದುಡ್ಡು ಸಿಕ್ಕಿಲ್ಲ ಸರ್. ಅವ್ರಿಗೆ ವರ್ಷಾನ್ಗಟ್ಲೆ ಕಳೆದು ಹೋಯ್ತು. ಡಿಲೇ ಆಗುತ್ತೆ ಅಂದ್ರೆ ಎಷ್ಟು ದಿನಗಳ ಡಿಲೇ? ಅವರನ್ನು ಡಿಪೆಂಡ್ ಮಾಡ್ತಾ ಇದೆ. ರಾಘವೇಂದ್ರ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಅವರ ಮೇಲೆ RBI ಬ್ಯಾನ್ ಮಾಡಿದ್ದಾರೆ. ಈಗ ಅವರಿಗೆ 5 ಲಕ್ಷದ ಡೆಪಾಸಿಟ್ ನವರಿಗೆ ಎಲ್ರಿಗೂ ಬ್ಯಾಂಕಿನಿಂದ ಇನ್ಶೂರೆನ್ಸ್ ಸಿಗುತ್ತೆ. ಇರುವಂತಹ ದುಡ್ಡು ಪಾಪ ಕಷ್ಟಪಟ್ಟು ಇಟ್ಟಿರ್ತಾರೆ. ತಾವು ಒಪ್ಪಲ್ಲ ಸರ್, ನಾವು ವಾಪಸ್ ಬರ್ತೀನಿ ಸರ್. ನೇರವಾಗಿ ಉಮೇಶ್ ಸರ್ ಹತ್ರ ಹೋಗ್ತೀನಿ. ಉಮೇಶ್ ಸರ್, ಗೊತ್ತಿಲ್ಲ, ಇತ್ತೀಚೆಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಬ್ಯಾಂಕ್ ದರೋಡೆ ಪ್ರಕರಣಗಳು ನಡೆಯುತ್ತೆ. ಇನ್ಯಾವುದೋ ರಾಜ್ಯದಿಂದ ಬರ್ತಾರೆ, ಈಸಿಯಾಗಿ ಬ್ಯಾಂಕ್ ದರೋಡೆ ಮಾಡ್ತಾರೆ, ಎಲ್ಲೋ ತಲೆ ಮರೆಸ್ಕೊಳ್ತಾರೆ. ಈ ಕ್ಷಣಕ್ಕೂ ಬೀದರ್ನಲ್ಲಿ ಕೋಟಿ ಹಣ ತೆಗೆದುಕೊಂಡು ಹೋದಂತ ಗ್ಯಾಂಗ್ಗೆ ಪತ್ತೆ ಆಗ್ಲಿಲ್ಲ ಅಂತ ತುಂಬಾ ಈಸಿಯಾಗಿ ಸಲೀಸಾಗಿ ಬ್ಯಾಂಕ್ಗಳಿಗೆ ನುಗ್ಗೋದು, ದರೋಡೆ ಮಾಡೋದು, ಇನ್ನೆಲ್ಲ ತಲೆ ಮರೆಸ್ಕೊಂಡು ದೇಶ ವಿದೇಶ ಅಂತ ಹೋಗೋದು, ಇಂತಿಷ್ಟು ವರ್ಷ ಅಂತ ಬಂದು ವಾಪಸ್ ಐಷಾರಾಮಿ ಜೀವನ ಲೀಡ್ ಮಾಡೋದು. ಈ ರೀತಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಯಾಕೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ?
ಇದು ಪ್ರಶ್ನೆ ಇದೆ. ಯಾಕೆ ಪದೇ ಪದೇ ಬ್ಯಾಂಕ್ಗಳು ಟಾರ್ಗೆಟ್ ಆಗ್ತಾ ಇದೆ? ಬ್ಯಾಂಕಲ್ಲಿ ಇದ್ದಂತ ಸಿಬ್ಬಂದಿನೂ ಮೋಸ ಮಾಡ್ತಿದ್ದಾರೆ, ಬ್ಯಾಂಕ್ನ ಸಿಬ್ಬಂದಿಯ ಕೈವಾಡದಿಂದ ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಲೀಕ್ ಮಾಡ್ತಿದ್ದಾರೆ ಮಾಹಿತಿ ಅಂತ, ಬ್ಯಾಂಕಲ್ಲಿ ಇರುವಂತಹ ಅಷ್ಟು ಮಾಹಿತಿಯನ್ನು ಲೀಕ್ ಮಾಡ್ತಿದ್ದಾರೆ ಬ್ಯಾಂಕ್ ಒಳಗಡೆ ಇಟ್ಕೊಂಡು. ಇದು ಕಡಿವಾಣ ಹಾಕುವಂಥದ್ದು ಯಾರ ಜವಾಬ್ದಾರಿ ಸರ್? ಪೊಲೀಸ್ ಇಲಾಖೆಯ ಜವಾಬ್ದಾರಿ ಏನು ಇದರಲ್ಲಿ ಅಂತ? ಈಗ ನೋಡಿ, ಬ್ಯಾಂಕ್ಗೆ ಸಂಬಂಧಪಟ್ಟಂತ ಸೆಕ್ಯೂರಿಟಿ ಏನಿರ್ತದಲ್ಲ ಅದು ಅವರೇ ಮಾಡ್ಕೊಳ್ಳುವಂತ ಸೆಕ್ಯೂರಿಟಿ, ಅವ್ರ ಪರ್ಸನಲ್ ಸೆಕ್ಯೂರಿಟಿ ಮಾಡ್ಕೊಂಡಿರ್ತಾರೆ. ಕೆಲವಷ್ಟು ಜನ ಗನ್ಮನ್ಗಳು ಇಟ್ಕೊಂಡಿರ್ತಾರೆ, ಕೆಲವಷ್ಟು ಜನ ಯಾರೋ ಪಾಪ ಕೆಲ್ಸಕ್ಕೆ ಬರದಿರುವಂತ ವಾಚ್ಮನ್ಗಳು ಕೂತಿರ್ತಾರೆ, ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಯಾರೋ ಒಂದು ಸೆಕ್ಯೂರಿಟಿ ಏಜೆನ್ಸಿಗೆ ಹೇಳ್ತಾರೆ ಅಲ್ಲೋ ಕೂತಿರಪ್ಪ ಅಂತ ಹೇಳ್ತಾನೆ, ಅವನು ಒಂದೆರಡು ಸಾರಿ ಟೀ ಕುಡಿದ್ಬಿಟ್ಟು ಹೊರಟೋಗ್ತಾನೆ. ಈ ತರ ಸೆಕ್ಯೂರಿಟಿಗಳು ನಾವು ನೋಡ್ತೀವಿ. ಅಂದ್ರೆ ಬ್ಯಾಂಕ್ ಹತ್ರ ಇರ್ತಕ್ಕಂಥ ಸೆಕ್ಯೂರಿಟಿಗಳು ಏನು ರಾಬರಿಗಳಾಗ್ತಕ್ಕಂಥದಕ್ಕೆ ಸೊಸೈಟಿನಲ್ಲಿ ಒಂದು ಗಾಬರಿ. ಅದು ಏನಪ್ಪ ಬ್ಯಾಂಕ್ ನುಗ್ಬಿಟ್ಟು ಎಲ್ಲಾನು ತುಂಬ್ಕೊಂಡು ಹೋಗ್ಬಿಟ್ರೆ ಗತಿ ಹೆಂಗೆ, ಹಿಂಗ ಆಗ್ಬಿಟ್ರೆ ಅಂತ ಅನ್ನುವಂಥದ್ದು ಇನ್ಸೆಕ್ಯೂರಿಟಿ ಸಮಾಜದಲ್ಲಿ ಬಹಳ ಅತ್ಯಂತ ವೇಗವಾಗಿ ಹರಡ್ತಕ್ಕಂಥದ್ದು, ಮತ್ತೆ ಅದು ಆಗ್ಲೂಬಾರ್ದು ಅದು. ಆಮೇಲೆ ಅದಾದ ತಕ್ಷಣನೇ ಅದಕ್ಕೆ ಪೊಲೀಸ್ ಪ್ರಕ್ರಿಯೆ ನಡೆಸ್ತಾರೆ, ಪತ್ತೆ ಕಾರ್ಯ ನಡೀತವೆ. ಆಮೇಲೆ ಎಲ್ಲಾ ತರವಾದಂತಹ ಅದಕ್ಕೆ ಏನು ಪತ್ತೆ ಮಾಡ್ಬೇಕಾದಂತ ಎಲ್ಲಾ ಕ್ರಮವನ್ನ ಜರುಗಿಸ್ತಾರೆ. ಅದ್ರಲ್ಲಿ 1.5-2%, 3% ಪತ್ತೆ ಆಗದೆ ಇರ್ತಕ್ಕಂಥದ್ದು ಇರ್ತದೆ. ಇನ್ನೆಲ್ಲಾ ಪ್ರಕರಣಗಳು ಆಲ್ಮೋಸ್ಟ್ ಪತ್ತೆ ಆಗ್ತವೆ. ಪತ್ತೆ ಆದಾಗ ಏನಾಗ್ತದೆ, ಒಂದು ಸಮಸ್ಯೆ ಏನಾಗ್ತದೆ ಅಂದ್ರೆ, ಪತ್ತೆ ಕಾರ್ಯದಲ್ಲಿ ನಾವ್ ಎಷ್ಟು ಅಲ್ಲಿ ಏನಾದ್ರು ಒಂದು 20 ಕೋಟಿ ಹೋಗಿತ್ತಾ, ಅದನ್ನ 20 ಕೋಟಿನಲ್ಲಿ ನಾವ್ ಎಷ್ಟು ರಿಕವರಿ ಮಾಡಿದ್ವಿ, ವಾಪಸ್ ತೆಗೆದು ಬ್ಯಾಂಕ್ ಬಂತು, ಎಷ್ಟು ಈ ಮಣಪುರಂ ಮುತ್ತೋಟುಗಳು ರಾಬರಿ ಆದಾಗ ಅವ್ರಿಗೆ ಎಷ್ಟು ವಾಪಸ್ ಬಂತು, ಮತ್ತೆ ಅದರಿಂದ ಎಷ್ಟು ನಾವು ಇನ್ಸೂರೆನ್ಸ್ ನ ಜನರಲ್ ಪಬ್ಲಿಕ್ ಮನಿನ ಉಳಿಸ್ತೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಟಾಸ್ಕ್. ಅದು ಆ ಕಾರಣಕ್ಕೋಸ್ಕರನೇ ಪತ್ತೆ ಮಾಡುವಂತದ್ದು ಎಷ್ಟು ಎಫೆಕ್ಟಿವ್ ಆಗಿ ಪತ್ತೆ ಮಾಡಿದ್ವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಹಿಡಿದು ಬಿಡ್ಬೋದು, ನಾವು ಅವ್ರನ್ನ ಹಿಡಿದ್ಬಿಟ್ಟು ಕಳಿಸ್ಬಿಡೋದು. ಅವನು ಬ್ಯಾಂಕ್ ರಾಬರಿ ಮಾಡಿದವನು, ಬ್ಯಾಂಕ್ ಡಕಾತಿ ಮಾಡಿದವನು ಸಹ ಏನ್ ತುಂಬಾ ದಿವಸ ಜೈಲಲ್ಲಿರಲಿಲ್ಲ. ಇದು ದೊಡ್ಡ ಸಮಸ್ಯೆಗಳು. ಹಿಂದ್ಗಡೆ ಬಾಗ್ಲಲ್ಲಿ ಹೋಗ್ತಾರೆ, ಮುಂದ್ಗಡೆ ಬಾಗ್ಲಲ್ಲಿ, ಹಿಂದ್ಗಡೆ ಬಾಗ್ಲಲ್ಲಿ ನಾವು ಬರೋಕ್ ಮೊದಲೇ ಅವ್ರ ಮನೆ ಸೇರ್ಕೊಂಡ್ಬಿಡ್ತಾರೆ. ಅದನ್ನ ಬಹಳ ಸುಲಭ ಹೋಗ್ಬಿಟ್ಟಿದೆ. ಇಂಥ ಅಫೆನ್ಸಸ್ ಗಳಲ್ಲಿ ಏನಾಗ್ತದೆ ಅಂದ್ರೆ, ಬೇಲ್ಗಳು, ಜಾಮೀನ್ ಕೊಡ್ತಕ್ಕಂಥವ್ರೇ ಒಂದು ವರ್ಗ ಇರ್ತಾರೆ. ಅವ್ರು ಅದು ಇಂಥವ್ರು ಕಾಯ್ಕೊಂಡೇ ಇರ್ತಾರೆ ಬೆನ್ನಿಂದೆ, ನಾವು ಕೊಡ್ತೀವಿ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂದ್ಬಿಟ್ಟು ಅಂತ. ಇಂಥವ್ರಿಗೂ ಸಹ ನಾವು ಕಾನೂನಲ್ಲಿ ಹಲವಾರು ಬದಲಾವಣೆಗಳಿನ್ನು ಸಣ್ಣ ಪುಟ್ಟ ಬದಲಾವಣೆಗಳಾಗ್ಬೇಕು. ಈ ತರ ಮೋಸ ಮಾಡುವಂಥದ್ದು. ಆಮೇಲೆ ಈ ತರ ಈ ಬ್ಯಾಂಕ್ಗಳಿಗೆ ಪಬ್ಲಿಕ್ ಏನಿದೆಯಲ್ಲ, ಈ ತರ ಬ್ಯಾಂಕ್ಗಳಿಗೆ ನುಗ್ಗಿ ಡಕಾಯಿತಿ ಮಾಡಿ ಗನ್ಗಳನ್ನ ತೋರಿಸಿ ತುಂಬಿಕೊಂಡು ಹೋಗ್ತಕ್ಕಂಥದ್ನ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.